ಪಟ್ಟಣದ ಸೆಂಟ್ ಮೇರೀಸ್ ಮತ್ತು ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಮಕ್ಕಳು ಅರ್ಥಪೂರ್ಣವಾಗಿ ಆಚರಿಸಿದರು. ಪರಿಸರ ದಿನಾಚರಣೆಗೆ ಸಂಬಂಧಿಸಿದ ವಿವಿಧ ಫಲಕಗಳನ್ನು ಹಿಡಿದು ಶಾಲಾ ಆವರಣದಿಂದ ಜಾಥಾ ಹೊರಟ ವಿದ್ಯಾರ್ಥಿಗಳು ಸಾರ್ವಜನಿಕ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಕ್ಕಳು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ಕಿರು ನಾಟಕವನ್ನು ಪ್ರದರ್ಶಿಸುವುದರ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ನಾಗರಿಕ ಬಂಧುಗಳೇ, ಇಂದು ನಮ್ಮ ಹೆಮ್ಮೆಯ ಸೆಂಟ್ ಮೇರೀಸ್ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಎಚ್.ಡಿ. ಕೋಟೆ ಈ ನಗರ ಪ್ರದೇಶದಲ್ಲಿ ಪರಿಸರ ದಿನಾಚರಣೆಯನ್ನ ಆಚರಿಸುವುದರ ಮೂಲಕ ಪರಿಸರ ಜಾಗೃತಿಯನ್ನ ತಮ್ಮೆಲ್ಲರಿಗೆ ನೀಡಲು ನಾವು ಬಯಸ್ತೇವೆ. ಈ ಸುಂದರ ಸಮಾರಂಭಕ್ಕೆ ನಾನು ನಮ್ಮ ಪೂಜ್ಯ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನಂತರಾಜು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ಲ, ಇವತ್ತಿನ ಪ್ರಜೆಗಳೇ ಅವರು. ಎಲ್ಲ ಪ್ರಜೆಗಳಿಗೆ ಅರಿವು ಮೂಡಿಸಬೇಕು. ಪರಿಸರ ಎಂದರೇನು ಬರೀ ಗಿಡ ಮರಗಳಲ್ಲ. ನಾವು ಮತ್ತು ನಮ್ಮ ಸುತ್ತಮುತ್ತಲಿರುವ ನೆಲ, ಜಲ, ಪ್ರಾಣಿ, ಪಕ್ಷಿ, ಗಿಡ ಮರಗಳನ್ನು ಸೇರಿ ಪರಿಸರ ಎಂದು ಕರೆಯುತ್ತೇವೆ. ಪರಿಸರದ ಉಳಿವು ನಮ್ಮೆಲ್ಲರ ಉಳಿವಾಗಿದೆ. ಊರಿಗೊಂದು ಮರದ ಹಾಗೆ ತಲೆಗೊಂದು ಮರ ಇರಲೇಬೇಕು. ಎಚ್.ಡಿ. ಕೋಟೆ ಎಂದರೆ ವನಸಿರಿ ಎಂದು ಹೇಳುತ್ತೇವೆ. ಈಗ ದಿನದಿಂದ ದಿನಕ್ಕೆ ವನಸಿರಿ ಕಡಿಮೆಯಾಗುತ್ತಾ ಬರುತ್ತಿದೆ. ಅದಕ್ಕೆ ಮನುಷ್ಯರ ಆರೋಗ್ಯ ಸಮಸ್ಯೆ, ಪ್ರಕೃತಿ ವಿಕೋಪ, ಪರಿಸರ ಬದಲಾವಣೆಯಾಗುತ್ತಿದೆ. ಮಕ್ಕಳ ಮುಖಾಂತರ ಸಮಾಜಕ್ಕೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕು. ಒಬ್ಬ ಮಕ್ಕಳು ಒಂದು ಗಿಡವನ್ನು ನೆಟ್ಟು ಪೋಷಣೆ ಮಾಡಿದರೆ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ತಿಳಿಸಿದರು. ಪರಿಸರದ ಉಳಿವು ನಮ್ಮೆಲ್ಲರ ಉಳಿವಾಗಿದೆ. ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಒಂದು ಮನೆಗೊಂದು ಮರ, ಊರಿಗೊಂದು ವನ ಅಂತ ಬರೀ ಗಾದೆಗಳನ್ನ ಅಥವಾ ಸೂಕ್ತಿಗಳನ್ನ ಹೇಳ್ತಾ ನಿಂತಿದ್ವಿ. ಆದ್ರೆ ಪ್ರತಿಯೊಂದು ತಲೆಗೆ ಒಂದು ಮರ ಇರಲೇಬೇಕು. ಎಲ್ಲಿ ಇದು ಹೇಳಿ ಕೇಳಿ ಕೋಟೆ, ಎಚ್.ಡಿ. ಕೋಟೆ ಅಂದ್ರೆ ವನಸಿರಿ ಅಂತ ಹೇಳ್ತೀವಿ. ವನಸಿರಿ ಹಿಂದೆ ಹೇಗಿತ್ತು ನೋಡಿ. ದಿನದಿಂದ ದಿನಕ್ಕೆ ವನಸಿರಿ ಕಡಿಮೆ ಆಗ್ತಾ ಬರ್ತಿದೆ. ಮನುಷ್ಯನ ಆರೋಗ್ಯ ಕಡಿಮೆ ಆಗ್ತಾ ಬರ್ತಿದೆ ಮತ್ತು ಪ್ರಕೃತಿ ವಿಕೋಪಕ್ಕಾಗ್ತಿದೆ. ಪರಿಸರ ಬದಲಾವಣೆ ಆಗ್ತಿದೆ. ನಾವೆಲ್ಲಾದ್ರೂ ಬೇರೆ ಊರಿಗೆ ಬಂದ್ರೆ ಯಾಕೆ ಚೇಂಜ್ ಆಯ್ತು ಅಂದ್ರೆ ನಮ್ಗೆ ಪರಿಸರ ಚೇಂಜ್ ಆಯ್ತು ಅಂತ ಹೇಳಲ್ಲ, ಜಸ್ಟ್ ನಮ್ಗೆ ವೆದರ್ ಚೇಂಜ್ ಆಯ್ತು ಅಂತ ಕರಿತಿದ್ವಿ. ವೆದರ್ ಚೇಂಜ್ ಆದ್ರೆ ಏನೇನಾಗುತ್ತೆ ಆರೋಗ್ಯದ ಮೇಲೆ ನಿಮ್ಗೆಲ್ಲ ಗೊತ್ತು. ಬೇರೆ ಊರಲ್ಲಿ ನೀರು ಕುಡಿದ್ರೆ ಆಗಲ್ಲ, ನಿಮ್ಗೆ ಬೇರೆ ಊರಲ್ಲಿ ಹೋದ್ರೆ ವಾತಾವರಣ ಆಗಲ್ಲ. ಆ ವೆದರ್ ಚೇಂಜ್ ಅಂತ ಏನ್ ಕರಿತೀರಿ, ಪರಿಸರದ ಹವಾಮಾನದ ಬದಲಾವಣೆಯಿಂದಾಗಿ ನಾವು ಮತ್ತು ನಮ್ಮ ಆರೋಗ್ಯವನ್ನು ಹದಗೆಡುವಂತ ಸ್ಥಿತಿಯನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಇದರ ಪ್ರಜ್ಞೆ ಎಲ್ರಿಗೂ ಇದೆ, ಅದ್ರ ಅನುಸರಣೆಯಲ್ಲಿ ಮಾತ್ರ ಕಷ್ಟ ಆಗ್ತಿದೆ. ಹಾಗಾಗಿ ಇಂದಿನ ಪ್ರಜೆಗಳು ಏನಿದ್ದೀರಿ ಮಕ್ಕಳು, ಇವರ ಮುಖಾಂತರ ನಾವು ಸಮಾಜಕ್ಕೆ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ನಂತರ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕ ಡಾಕ್ಟರ್ ಫಾದರ್ ಬರ್ನಾರ್ಡ್ ಪ್ರಕಾಶ್ ಬಾರ್ನಿಸ್, ನಮ್ಮ ಶಾಲೆಯ ಮಕ್ಕಳು ಬೀದಿ ನಾಟಕದ ಮೂಲಕ ನಿಮ್ಮೆಲ್ಲರಿಗೂ ಪರಿಸರ ದಿನದ ಸಂದೇಶವನ್ನು ನೀಡಿದ್ದಾರೆ. ಮಕ್ಕಳು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ, ನಾಳೆಯ ನಮ್ಮ ಜೀವನವನ್ನು ಮುಡಿಪಾಗಿಡಲು ನಮಗೆ ಬೆಳಕು, ನೀರು, ಗಾಳಿಯನ್ನು ಒದಗಿಸಿಕೊಡಿ ಎಂದು ಅಂಗಲಾಚಿ ಪ್ರಾರ್ಥಿಸುತ್ತಿದ್ದಾರೆ. ನಾವೆಲ್ಲರೂ ಹಿರಿಯರಾಗಿ ಅನುಭವಿಸಿದ್ದೇವೆ. ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಪರಿಸರವನ್ನು ಉಳಿಸೋಣ, ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್, ಪ್ರೌಢಶಾಲೆಯ ಮುಖ್ಯಸ್ಥ ಆಂಟೋನಿ ಪ್ರಭುರಾಜ್, ಮುಖ್ಯೋಪಾಧ್ಯಾಯಿನಿ ಸವಿತಾ, ವಾಹನ ಚಾಲಕರ ಸಂಘದ ಅಧ್ಯಕ್ಷ ಮಲ್ಲು, ಮಂಜು ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ನಮ್ಮ ಶಾಲೆಯ ಮಕ್ಕಳು ಒಂದು ಬೀದಿಯ ನಾಟಕದ ಮೂಲಕ ನಿಮಗೆಲ್ಲರಿಗೂ ಪರಿಸರದ ದಿನದ ಒಂದು ಸಂದೇಶವನ್ನ ನೀಡಿದ್ದಾರೆ. ಆ ಸಂದೇಶವಾಗಿದೆ, ಈಗಾಗಲೇ ನಮ್ಮ ಮುಖ್ಯೋಪಾಧ್ಯಾಯರ ಪ್ರಕಾರ ಮಕ್ಕಳು ನಮ್ಮಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ, ನಾಳೆಯ ನಮ್ಮ ಜೀವನವನ್ನ ಮುಡಿಪಾಗಿರಲು ನಮಗೆ ಬೆಳಕು, ನೀರು, ಗಾಳಿಯನ್ನ ಒದಗಿಸಿಕೊಡಿ ಎಂದು ಅಂಗಲಾಚಿ ಪ್ರಾರ್ಥಿಸುತ್ತಿದ್ದಾರೆ. ನಾವೇನು ಹಿರಿಯರಾಗಿ ಇದೆಲ್ಲವನ್ನ ಅನುಭವಿಸಿದ್ದೇವೆ, ಆದರೆ ಮುಂದಿನ ಪೀಳಿಗೆಗೆ ನಾವು ನೀಡುವಂತಹ